ದೆಹಲಿಯಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆದ ರೀತಿಯಲ್ಲೇ ಶ್ರೀನಗರದಲ್ಲಿ ಕೂಡ ಸ್ಫೋಟ ಆಗಿದೆ, ಠಾಣೆಯಲ್ಲೇ ಸ್ಫೋಟ ಆಗಿದೆ. ಆದರೆ ಈಗ ಇಲ್ಲಿ ನಡೆದಿರುವಂತಹ ಈ ಸ್ಫೋಟಕ್ಕೆ ಕಾರಣ ಬೇರೆ. ಒಂದೇ ರೀತಿಯ ಸ್ಫೋಟ ಆಗಿರೋದು, ಕಾರಣ ಬೇರೆ. 360 ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ಶೇಖರಿಸಿಟ್ಟಿದ್ರು. ಠಾಣೆಯಲ್ಲಿ ಈಗ ಬ್ಲಾಸ್ಟ್ ಆಗಿದೆ. ನಿನ್ನೆ ರಾತ್ರಿ 11:20 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಶ್ರೀನಗರದ ನೌಗಾಮ್ ಪೊಲೀಸ್ ಠಾಣೆ ಛಿದ್ರ ಪೊಲೀಸರು ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ. 27 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಗಾಯಗೊಂಡಂತವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ, ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ತಡರಾತ್ರಿ ಶ್ರೀನಗರದ ನೌಗಾಮ್ನಲ್ಲಿ ಈ ಘಟನೆ ನಡೆದಿರೋದು. ಪೊಲೀಸ್ ಠಾಣೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ 360 ಕೆಜಿ ಈ ಶೇಖರಣೆ ಮಾಡಿಟ್ಟಿದ್ರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ. 9 ಮಂದಿ ಮೃತಪಟ್ಟಿದ್ದಾರೆ, 29 ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಅವರನ್ನ ಈಗಾಗಲೇ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಈ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಸಿಸಿಟಿವಿ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಲ್ಲ, ಅದು ಈ ಬ್ಲಾಸ್ಟ್ ನಡೆದಂತಹ ಸಂದರ್ಭದಲ್ಲಿ ಆ ಸ್ಫೋಟದ ತೀವ್ರತೆಯನ್ನ ಹೇಳ್ತಾ ಇದೆ. ಸುಮಾರು 30 ಕಿಲೋಮೀಟರ್ ವರೆಗೂ ಈ ಸ್ಫೋಟದ ಶಬ್ದ ಕೇಳಿಸಿತ್ತು ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಪೊಲೀಸ್ ಠಾಣೆ ಮಾತ್ರ ಅಲ್ಲ, ಪೊಲೀಸ್ ಠಾಣೆಯ ಬಳಿ ಇದ್ದಂತಹ ಪಕ್ಕದಲ್ಲೇ ಇದ್ದಂತಹ ವಾಹನಗಳು ಇದೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರೋದು. ಇನ್ನು ಈ ಬ್ಲಾಸ್ಟ್ ಆದ ನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ, ಭದ್ರತಾ ಅಧಿಕಾರಿಗಳೆಲ್ಲರೂ ಕೂಡ ಬಂದ್ರು, ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆದ ರೀತಿಯಲ್ಲೇ ಶ್ರೀನಗರದಲ್ಲಿ ಕೂಡ ಸ್ಫೋಟ ಆಗಿದೆ, ಠಾಣೆಯಲ್ಲೇ ಸ್ಫೋಟ ಆಗಿದೆ. ಆದರೆ ಈಗ ಇಲ್ಲಿ ನಡೆದಿರುವಂತಹ ಈ ಸ್ಫೋಟಕ್ಕೆ ಕಾರಣ ಬೇರೆ. ಒಂದೇ ರೀತಿಯ ಸ್ಫೋಟ ಆಗಿರೋದು, ಕಾರಣ ಬೇರೆ. 360 ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ಶೇಖರಿಸಿಟ್ಟಿದ್ರು. ಠಾಣೆಯಲ್ಲಿ ಈಗ ಬ್ಲಾಸ್ಟ್ ಆಗಿದೆ. ನಿನ್ನೆ ರಾತ್ರಿ 11:20 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಶ್ರೀನಗರದ ನೌಗಾಮ್ ಪೊಲೀಸ್ ಠಾಣೆ ಛಿದ್ರ ಪೊಲೀಸರು ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ. 27 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಗಾಯಗೊಂಡಂತವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ, ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ತಡರಾತ್ರಿ ಶ್ರೀನಗರದ ನೌಗಾಮ್ನಲ್ಲಿ ಈ ಘಟನೆ ನಡೆದಿರೋದು. ಪೊಲೀಸ್ ಠಾಣೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ 360 ಕೆಜಿ ಈ ಶೇಖರಣೆ ಮಾಡಿಟ್ಟಿದ್ರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ. 9 ಮಂದಿ ಮೃತಪಟ್ಟಿದ್ದಾರೆ, 29 ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಅವರನ್ನ ಈಗಾಗಲೇ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಈ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಸಿಸಿಟಿವಿ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಲ್ಲ, ಅದು ಈ ಬ್ಲಾಸ್ಟ್ ನಡೆದಂತಹ ಸಂದರ್ಭದಲ್ಲಿ ಆ ಸ್ಫೋಟದ ತೀವ್ರತೆಯನ್ನ ಹೇಳ್ತಾ ಇದೆ. ಸುಮಾರು 30 ಕಿಲೋಮೀಟರ್ ವರೆಗೂ ಈ ಸ್ಫೋಟದ ಶಬ್ದ ಕೇಳಿಸಿತ್ತು ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಪೊಲೀಸ್ ಠಾಣೆ ಮಾತ್ರ ಅಲ್ಲ, ಪೊಲೀಸ್ ಠಾಣೆಯ ಬಳಿ ಇದ್ದಂತಹ ಪಕ್ಕದಲ್ಲೇ ಇದ್ದಂತಹ ವಾಹನಗಳು ಇದೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರೋದು. ಇನ್ನು ಈ ಬ್ಲಾಸ್ಟ್ ಆದ ನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ, ಭದ್ರತಾ ಅಧಿಕಾರಿಗಳೆಲ್ಲರೂ ಕೂಡ ಬಂದ್ರು, ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. Thank you.
ದೆಹಲಿಯಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆದ ರೀತಿಯಲ್ಲೇ ಶ್ರೀನಗರದಲ್ಲಿ ಕೂಡ ಸ್ಫೋಟ ಆಗಿದೆ, ಠಾಣೆಯಲ್ಲೇ ಸ್ಫೋಟ ಆಗಿದೆ. ಆದರೆ ಈಗ ಇಲ್ಲಿ ನಡೆದಿರುವಂತಹ ಈ ಸ್ಫೋಟಕ್ಕೆ ಕಾರಣ ಬೇರೆ. ಒಂದೇ ರೀತಿಯ ಸ್ಫೋಟ ಆಗಿರೋದು, ಕಾರಣ ಬೇರೆ. 360 ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ಶೇಖರಿಸಿಟ್ಟಿದ್ರು. ಠಾಣೆಯಲ್ಲಿ ಈಗ ಬ್ಲಾಸ್ಟ್ ಆಗಿದೆ. ನಿನ್ನೆ ರಾತ್ರಿ 11:20 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಶ್ರೀನಗರದ ನೌಗಾಮ್ ಪೊಲೀಸ್ ಠಾಣೆ ಛಿದ್ರ ಪೊಲೀಸರು ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ. 27 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಗಾಯಗೊಂಡಂತವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ, ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ತಡರಾತ್ರಿ ಶ್ರೀನಗರದ ನೌಗಾಮ್ನಲ್ಲಿ ಈ ಘಟನೆ ನಡೆದಿರೋದು. ಪೊಲೀಸ್ ಠಾಣೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ 360 ಕೆಜಿ ಈ ಶೇಖರಣೆ ಮಾಡಿಟ್ಟಿದ್ರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ. 9 ಮಂದಿ ಮೃತಪಟ್ಟಿದ್ದಾರೆ, 29 ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಅವರನ್ನ ಈಗಾಗಲೇ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಈ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಸಿಸಿಟಿವಿ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಲ್ಲ, ಅದು ಈ ಬ್ಲಾಸ್ಟ್ ನಡೆದಂತಹ ಸಂದರ್ಭದಲ್ಲಿ ಆ ಸ್ಫೋಟದ ತೀವ್ರತೆಯನ್ನ ಹೇಳ್ತಾ ಇದೆ. ಸುಮಾರು 30 ಕಿಲೋಮೀಟರ್ ವರೆಗೂ ಈ ಸ್ಫೋಟದ ಶಬ್ದ ಕೇಳಿಸಿತ್ತು ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಪೊಲೀಸ್ ಠಾಣೆ ಮಾತ್ರ ಅಲ್ಲ, ಪೊಲೀಸ್ ಠಾಣೆಯ ಬಳಿ ಇದ್ದಂತ ಪಕ್ಕದಲ್ಲೇ ಇದ್ದಂತ ವಾಹನಗಳು ಇದೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರೋದು. ಇನ್ನು ಈ ಬ್ಲಾಸ್ಟ್ ಆದ ನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ, ಭದ್ರತಾಧಿಕಾರಿಗಳೆಲ್ಲರೂ ಕೂಡ ಬಂದ್ರು, ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. Ayo!